ರೇವಣ್ಣ ಅರೆಸ್ಟ್ ಬೆನ್ನಲ್ಲೇ ಪತ್ನಿ ಭವಾನಿಗೂ ಸಹ ಡವಡವ ಶುರುವಾಗಿದೆ. ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೂ ಸಂಕಷ್ಟ. ದೂರಿನಲ್ಲಿ ಭವಾನಿ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ಮಹಿಳೆಯ ಪುತ್ರ ಭವಾನಿ ಕರೀತಾ ಇದ್ದಾರೆ ಅಂತ ಸತೀಶ್ ಕರೆದೊಯ್ದಿದ್ರು ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ. ಕೆಆರ್ ನಗರ ಠಾಣೆಗೆ ದೂರು ಕೊಟ್ಟಿದ್ದ ಮಹಿಳೆಯ ಪುತ್ರ ಈ ರೀತಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳಿಂದ ಭವಾನಿಗೆ ಬುಲಾವ್ ನೀಡುವಂತಹ ಸಾಧ್ಯತೆ ಸಹ ಇದೆ. ಈಗ ರೇವಣ್ಣ ಬಂಧನದ ಬೆನ್ನಲ್ಲೇ ಭವಾನಿ ಅವರಿಗೂ ಸಹ ಡವಡವ ಶುರುವಾಗಿದೆ. ಯಾಕಂದ್ರೆ ಕೆಆರ್ ನಗರದಲ್ಲಿ ಮಹಿಳೆಯ ಕಿಡ್ನಾಪ್ ಆಗಿದ್ದಂತಹ ಮಹಿಳೆಯ ಪುತ್ರ ನೀಡಿದಂತಹ ದೂರಿನ ಅನ್ವಯ ಭವಾನಿ ರೇವಣ್ಣ ಅವರು ಬರೋದಕ್ಕೆ ಹೇಳಿದ್ರು ಅಂತ ಹೇಳಿ ಕರ್ಕೊಂಡೋಗಿದ್ದಾರೆ ನನ್ನ ತಾಯಿಯನ್ನ ಅನ್ನುವಂಥದ್ದನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇವತ್ತು ಭವಾನಿ ಅವರನ್ನ ಸಹ ಕರೆದು ವಿಚಾರಣೆಗೆ ಹಾಜರುಪಡಿಸ್ತಾರಾ, ನೋಟಿಸ್ ಅನ್ನ ಕೊಡ್ತಾರಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಇದೆ. ಇದರ ಬಗ್ಗೆ ಕ್ಲಾರಿಟಿಯನ್ನ ತೆಗೆದುಕೊಳ್ಳೋದಕ್ಕೆ ಹಾಗಾದ್ರೆ ಎಸ್ಐಟಿ ಬುಲಾವ್ ನೀಡುತ್ತಾ ಭವಾನಿ ಅವರಿಗೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.